ಮಲ್ಲಪ್ಪ ನಮ್ಮ ಹಳ್ಳಿಯಲ್ಲಿ ಯಾಕೆ ಫೇಮಸ್ ಅಂದ್ರೆ ಅವನು ದೊಡ್ಡ ರೈತ ಅಂತಲ್ಲ. ಅವನ ಕೈಯಲ್ಲಿ ಮೊಬೈಲ್ ಇಲ್ಲದ ಒಂದು ನಿಮಿಷವನ್ನೂ ನೀವು ನೋಡಲು ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ. ಮಲ್ಲಪ್ಪನ ದಿನಚರಿ ಜನ ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ಕೈ ಮುಗೀತಾರೆ. ಆದ್ರೆ ಮಲ್ಲಪ್ಪ ಮೊದಲು ಫೋನ್ ಆನ್ ಮಾಡಿ ನೆಟ್ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಹೆಂಡತಿ ಗೌರಮ್ಮ ಬಂದು ಕಾಫಿ ಬೇಕಾ ಅಂತ ಕೇಳಿದ್ರೆ ಮಲ್ಲಪ್ಪನ ಉತ್ತರ, 1 ನಿಮಿಷ ಇರು, ಇಲ್ಲಿ ರೀಲ್ ಅಪ್ಲೋಡ್ ಆಗ್ತಾ ಇದೆ. ಲೈವ್ ಹುಚ್ಚು. ಮಲ್ಲಪ್ಪನಿಗೆ ಎಲ್ಲದರಲ್ಲೂ ಲೈವ್ ಹೋಗೋ ಚಟ. ಹಸು ಮೇಯಿಸುವಾಗ ಲೈವ್, ಮೇಕೆ ಓಡಿದ್ರೆ ಲೈವ್, ಬಾವಿಯಿಂದ ನೀರು ತೆಗೆದ್ರೂ ಲೈವ್. ಒಂದು ಸಲ ಊರಿನ ಅಜ್ಜ ಕೇಳಿದ್ರು, ನೀನು ಹೊಲದಲ್ಲಿ ಇದ್ದೀಯೋ ಅಥವಾ ಟಿವಿಯಲ್ಲಿ ಇದ್ದೀಯೋ ಗೊತ್ತೇ ಆಗ್ತಿಲ್ಲಪ್ಪ ಅಂತ. ಒಮ್ಮೆ ಪಂಚಾಯತ್ ಮುಂದೆ ದೊಡ್ಡ ಜಗಳ ನಡೀತಾ ಇತ್ತು. ಮಲ್ಲಪ್ಪ ಅಲ್ಲಿಗೂ ಫೋನ್ ಹಿಡಿದು ಹೋಗಿ, ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಹಳ್ಳಿಯ ಸತ್ಯ ಪರಿಸ್ಥಿತಿ ಅಂತ ಲೈವ್ ಶುರು ಮಾಡಿದ. ಅಧ್ಯಕ್ಷರು ಬೈದರು, ಇವನು ಮಾತ್ರ ಸರ್, ಇದು ಜನತಾ ಹಿತಾಸಕ್ತಿ ಲೈವ್ ಅಂತ ನಗ್ತಾ ಇರ್ತಾನೆ. ಅಷ್ಟರಲ್ಲಿ ಅವರ ಅಮ್ಮ ಮೇಕೆ ಕಟ್ಟಿಲ್ಲವೋ ಅಂದ್ರೆ ಮಲ್ಲಪ್ಪನ ಉತ್ತರ, ಅಮ್ಮ, ಮೇಕೆಗೂ ನೆಟ್ ಇದೆ ಬಿಡು. ಆದರೆ ಒಂದು ದಿನ ಸಂಜೆ ಊರಲ್ಲಿ ಕರೆಂಟ್ ಹೋಯ್ತು, ಜೊತೆಗೆ ನೆಟ್ವರ್ಕ್ ಕೂಡ ಹೋಯ್ತು. ಮಲ್ಲಪ್ಪನ ಮುಖ ಒಣಗಿ ಹೋಯ್ತು. ಇದೇನು ಬದುಕು ಅಂತ ಬೇಜಾರಾಗಿ ಕುಳಿತಾಗ ಮೊದಲ ಬಾರಿಗೆ ಅವನಿಗೆ ಆಕಾಶ, ಮರ, ಹಕ್ಕಿಗಳು ಕಣ್ಣಿಗೆ ಬಿದ್ದವು. ಸಿಗ್ನಲ್ ಇಲ್ಲದ ಕಾರಣ ಅಂದು ಅವನು ಫೋನ್ ಬಿಟ್ಟು ಓಡಿ ಹೋಗಿ ಮೇಕೆಯನ್ನು ಹಿಡಿದ. ಆದರೆ ಮಲ್ಲಪ್ಪ ಸುಧಾರಿಸಿದ ಅಂದುಕೊಂಡ್ರಾ? ಖಂಡಿತ ಇಲ್ಲ. ಕರೆಂಟ್ ಬಂದ ತಕ್ಷಣ ಫೋನ್ ಕೈಗೆತ್ತಿಕೊಂಡು ಮಲ್ಲಪ್ಪ ಹೇಳಿದ್ದು ಇಷ್ಟೇ, ಇವತ್ತು ನೆಟ್ ಇರಲಿಲ್ಲ, ನಾಳೆ ಡಬಲ್ ಲೈವ್ ಬರ್ತೀನಿ.